ಮ್ಯಾಮ್ ನಮಸ್ತೆ. ನಮಸ್ತೆ. ನಿನ್ನೆ ಫೇಶಿಯಲ್ ಮಾಡಿಸ್ಕೊಂಡು ಹೋಗಿದ್ದೆ ಮೇಡಮ್. ಫೇಸಲ್ಲಿ ಗ್ಲೋನೇ ಬಂದಿತ್ತು. ಓಕೆ. ಹೌದಾ? ಹಾಂ. ಓಕೆ. ನೀರೆಷ್ಟು ಕುಡಿತೀರಾ? ಒಂದು 3 ಗ್ಲಾಸ್ ಕುಡಿತೀನಿ. ಓಕೆ. ಟೀ ಕುಡಿತೀರಾ? ಹಾಂ. ಎಷ್ಟು ಟೈಮ್ ಕುಡಿತೀರಿ? ಒಂದು 2-3 ಟೈಮ್ಸ್ ಕುಡಿತೀನಿ. 3 ಟೈಮ್ಸ್ ಕುಡಿತೀರಾ? ಹಾಂ. ಓಕೆ. ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತೀರಾ? ನಿದ್ದೆಲ್ಲ ಚೆನ್ನಾಗಿ ಬಂತು. SPF ಎಲ್ಲ ಯೂಸ್ ಮಾಡ್ತೀರಾ? ಇಲ್ಲ. ಓಕೆ. ನೀವು ಕೂಡ ಹಿಂಗೆ ಮಾಡ್ತಾ ಇದ್ರೆ ಇದು ತುಂಬ ದೊಡ್ಡ ಮಿಸ್ಟೇಕು. ಯಾವಾಗಲೂ ಫೇಶಿಯಲ್ಸ್ ಎಲ್ಲ ಆದಮೇಲೆ ರೆಸ್ಟ್ ಚೆನ್ನಾಗಿ ಮಾಡಬೇಕು. ಆಮೇಲೆ SPF ಎಲ್ಲ ಯೂಸ್ ಮಾಡಬೇಕು. ಟೀ ಜಾಸ್ತಿ ಕುಡಿಬಾರ್ದು. ರೆಸ್ಟ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಷ್ಟು ನಿಮಗೆ ಗ್ಲೋ ತುಂಬ ಚೆನ್ನಾಗಿ ಕೊಡುತ್ತೆ. ಓಕೆನಾ? ನೀರು ಚೆನ್ನಾಗಿ ಕುಡಿದು ನಿದ್ದೆನೂ ಚೆನ್ನಾಗಿ ಮಾಡಿಬಿಟ್ಟು ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ತಾರೆ. ಚೆನ್ನಾಗಿ ಯೂಸ್ ಮಾಡಿ ಆದಮೇಲೆ ಗ್ಲೋ ಬಂದಿಲ್ಲ ಫೇಶಿಯಲ್ ಮಾಡಿ ಯಾವ ಮಿಸ್ಟೇಕ್ ಆಗುತ್ತೆ? ಓಕೆ. ಈ ಥರ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಡೆಫಿನೆಟ್ಲಿ ಅದು ನಮ್ಮ ಮಿಸ್ಟೇಕೇ ಆಗಿರುತ್ತೆ. ಯಾಕೆ ಅಂತಂದರೆ ನಾವು ಕೊಡೋ ಮಸಾಜ್ ಸ್ಟ್ರೋಕ್ಸ್ ಏನಿರುತ್ತಲ್ವ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದೆನ್ ನಾವು ಟೈಮಿಂಗ್ಸ್ ಅಂತ ಹೇಳಿ ಇರುತ್ತೆ. ಅಂದರೆ ಪ್ರತಿಯೊಂದು ಸ್ಟೆಪ್ಸಿಗೂ ಒಂದು ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ನ ನಾವು ಫಾಲೋ ಅಪ್ ಮಾಡಲೇಬೇಕಾಗುತ್ತೆ. ಮೇನ್ ಇದರಲ್ಲಿ ಇರೋದು ಏನಂತಂದರೆ ಮಸಾಜಲ್ಲಿ ಇರುತ್ತೆ. ನೀವು ಮಸಾಜ್ ಸ್ಟ್ರೋಕ್ಸ್ನ ಕರೆಕ್ಟಾಗಿ ಕೊಟ್ರಿ ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಫೇಶಿಯಲ್ ಸಕ್ಸಸ್ ಆಗೇ ಆಗುತ್ತೆ. ರಿಸಲ್ಟ್ ಖಂಡಿತ ಕೊಟ್ಟೇ ಕೊಡುತ್ತೆ. ಓಕೆನಾ? ಓಕೆ. ಥ್ಯಾಂಕ್ ಯು.